ರಿಟೈರ್ಡ್ ಡಿಜಿಐಜಿ ಓಂ ಪ್ರಕಾಶ್ ಕೊಲೆ ಕೇಸ್ 10 ದಿನಗಳ ಹಿಂದೆ ನಡೆದಂತಹ ಈ ಕೊಲೆಯನ್ನ ನೀವು ಮರ್ತಿರುವುದಕ್ಕೆ ಸಾಧ್ಯ ಇಲ್ಲ. ರಕ್ತದ ಮಡುವಿನಲ್ಲಿ ಓಂ ಪ್ರಕಾಶ್ ಮೃತದೇಹ ಬಿದ್ದಿದ್ರೆ ಇತ್ತ ಪತ್ನಿ ಪಲ್ಲವಿ ಕೈಗೆ ಪೊಲೀಸರು ಕೋಳ ಹಾಕಿದ್ರು. ಇವತ್ತಿಗೂ ಈ ಕೊಲೆ ಯಾಕಾಯ್ತು ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ. ಇದೀಗ ಆ ಸಿನಿಮಾ ಶೈಲಿಯ ಮರ್ಡರ್ ಮಿಸ್ಟ್ರಿ ರಿವೀಲ್ ಆಗಿದೆ. ಫಿನಿಶ್ಡ್ ಅ ಮಾನ್ಸ್ಟರ್. ಇದೇ ಮಾತನ್ನ ಆವತ್ತು ಪಲ್ಲವಿ ಹೇಳಿದ್ದು. ಗಂಡನನ್ನ ಚುಚ್ಚಿ ಕೊಂದಿದ್ದ ಪಲ್ಲವಿ ವಿಡಿಯೋ ಕಾಲ್ನಲ್ಲಿ ಡೆಡ್ ಬಾಡಿ ತೋರಿಸ್ತಾ ಇದೇ ಮಾತನ್ನ ಹೇಳಿದ್ಲು. ಆವತ್ತು ಈ ಕೊಲೆ ಕತೆ ಕೇಳಿದ್ದ ಪ್ರತಿಯೊಬ್ಬರಿಗೂ ಕಾಡಿದ್ದ ಪ್ರಶ್ನೆ ಒಂದೇ: ಪಲ್ಲವಿ ಓಂ ಪ್ರಕಾಶ್ನ ಅಷ್ಟು ಬ್ರೂಟಲ್ ಆಗಿ ಮರ್ಡರ್ ಮಾಡಿದ್ಯಾಕೆ? ಆಕೆಗಿದ್ದ ಕೋಪವಾದ್ರೂ ಎಂಥದ್ದು ಅನ್ನೋದು. ಈಗ ಆ ಪ್ರಶ್ನೆಗಳಿಗೆ ಸಿಸಿಬಿ ವಿಚಾರಣೆಯಲ್ಲಿ ಉತ್ತರ ಸಿಕ್ಕಿದೆ. ಅಷ್ಟಕ್ಕೂ ಪಲ್ಲವಿಗೆ ಗಂಡನನ್ನ ಪೆಟ್ರೋಲ್ ಹಾಕಿ ಸುಡೋ ಪ್ಲಾನ್ ಇತ್ತಂತೆ. ಮಗಳಿಗೆ ಸರಿಯಾಗಿ ಆಸ್ತಿ ಕೊಟ್ಟಿಲ್ಲ ಅನ್ನೋ ಕೋಪಕ್ಕೆ ಕೊಲೆ ಮಾಡಿರೋದಾಗಿ ಪಲ್ಲವಿ ಹೇಳ್ಕೊಂಡಿದ್ದಾಳೆ. ಊಟ ಮಾಡುವಾಗ್ಲೇ ಓಂ ಪ್ರಕಾಶ್ ಕುತ್ತಿಗೆಗೆ ಬಾಟಲ್ನಿಂದ ಹೊಡೆದಿದ್ದಾಳೆ. ಬಳಿಕ ಗಂಭೀರವಾಗಿ ಗಾಯಗೊಂಡಿದ್ದ ಓಂ ಪ್ರಕಾಶ್ ಕೆಳಗಡೆ ಬಿದ್ದಾಗ ಮುಖಕ್ಕೆ ಖಾರದ ಪುಡಿ ಎರಚಿದ್ದಾಳೆ. ಕಿರಿಚಬಾರ್ದು ಅಂತ ಮುಖಕ್ಕೆ ಬೆಡ್ಶೀಟ್ನಿಂದ ಕಟ್ಟಿದ್ಲಂತೆ. ಬಳಿಕ ಕುತ್ತಿಗೆ ಹಾಗೂ ಹೊಟ್ಟೆಗೆ ಚಾಕುವಿನಿಂದ ಇರಿದು ಕೊಲೆ ಮಾಡಿದ್ದಾಳೆ. ಕೆಳ ಮಹಡಿಯಲ್ಲಿ ಕೊಲೆಯಾಗಿದ್ರೆ ಫಸ್ಟ್ ಫ್ಲೋರ್ ನಲ್ಲಿ ಕೃತಿ ಡೋರ್ ಲಾಕ್ ಮಾಡ್ಕೊಂಡಿದ್ಲಂತೆ. ಪೊಲೀಸರು ಬಂದ ಮೇಲೆ ಆಕೆ ಹೊರ ಬಂದಿತ್ತು. ಆಕೆಗೆ ಏನೋ ಗೊತ್ತಿಲ್ಲ ಅಂತ ಪಲ್ಲವಿ ಸಿಸಿಬಿ ತನಿಖೆಯಲ್ಲಿ ಹೇಳ್ಕೊಂಡಿದ್ದಾಳೆ. ಎಲ್ಲ ಆಂಗಲ್ನಲ್ಲೂ ತನಿಖೆ ನಡೆಸುತ್ತಿರುವ ಸಿಸಿಬಿ ಮಗಳು ಕೃತಿಗೂ ನೋಟಿಸ್ ನೀಡಿ ವಿಚಾರಣೆಗೆ ಬುಲಾವ್ ಕೊಟ್ಟಿದ್ದಾರೆ. ಅತ್ತ ಕೊಲೆ ಬಳಿಕ ನಿವೃತ್ತ ಐಪಿಎಸ್ ಅಧಿಕಾರಿ ಆರ್.ಕೆ. ದತ್ತಾಗೆ ಪಲ್ಲವಿ ಕರೆ ಮಾಡಿದ್ಲಂತೆ. ಹೀಗಾಗಿ ಆರ್.ಕೆ. ದತ್ತಾ ಸೇರಿದಂತೆ ಇತರೆ ಅಧಿಕಾರಿಗಳ ಹೇಳಿಕೆಯನ್ನು ಸಿಸಿಬಿ ಪಡ್ಕೊಂಡಿದೆ. ಐಪಿಎಸ್ ವೈಫ್ಸ್ ವಾಟ್ಸ್ಆಪ್ ಗ್ರೂಪ್ನಲ್ಲಿ ಕೊಲೆ ಸಂಬಂಧ ಹಾಗೂ ಓಂ ಪ್ರಕಾಶ್ ಮೇಲೆ ಆರೋಪ ಮಾಡಿ ಪೋಸ್ಟ್ ಮಾಡಿದ್ಲು ಪಲ್ಲವಿ. ಕೌಟುಂಬಿಕ ಕಲಹದ ಕುರಿತು ಹಲವು ಬಾರಿ ಓಂ ಪ್ರಕಾಶ್ ದಂಪತಿ ಚರ್ಚೆ ಆಗ್ತಿತ್ತು. ನಾವು ಸಾಕಷ್ಟು ಬಾರಿ ರಾಜಿ ಸಂಧಾನ ಮಾಡಿದ್ವಿ, ಆದರೆ ಇಬ್ಬರ ಜಗಳ ಕೊಲೆ ಹಂತಕ್ಕೆ ಹೋಗುತ್ತೆ ಅಂತ ಭಾವಿಸಿರಲಿಲ್ಲ. ಏನೇ ಹೇಳಿ, ಕುಟುಂಬ ಆದ ಮೇಲೆ ಸಮಸ್ಯೆಗಳಿರುತ್ತವೆ. ಹಾಗಂತ ಸಮಸ್ಯೆಗಳಿಗೆ ಕೊಲೆನೇ ಪರಿಹಾರನಾ? ಕೊಲೆಗೆ ಆಸ್ತಿನೇ ಕಾರಣ ಆಗಿದ್ದಿದ್ರೆ ಕಾನೂನು ರೀತಿ ಹೋಗಿ ಪಲ್ಲವಿ ಆಸ್ತಿ ಪಡಿಬಹುದಿತ್ತು. ಆದ್ರೆ ಹೀಗೆ ಕಾನೂನನ್ನೇ ಕೈಗೆ ತೆಗೆದುಕೊಂಡು ಈಗ ಪರಪ್ಪನ ಕೋಣೆ ತಲುಪಿದ್ದು ಅಕ್ಷಮ್ಯ ಅಲ್ಲದೆ ಮತ್ತೇನು? ಸಂದೇಶ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.